ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದಂತಹ ಸತೀಶ್ ರವರು ವರ್ಗಾವಣೆ ಆಗಿದ್ರು ಅದೇ ತಿಂಗಳ 24ನೇ ತಾರೀಕು ಏನು ಮಾಡ್ತಾರೆ ಅಂತಂದರೆ KFCSC ಸಗಟು ಮಳಿಗೆಯಿಂದ ಸುಮಾರು 206.50 ಕ್ವಿಂಟಲ್ ಅಕ್ಕಿಯನ್ನು ಮತ್ತು 103.75 ಕ್ವಿಂಟಲ್ ಗೋಧಿಯನ್ನು ಏನು ಮಾಡ್ತಾರೆ ಅಂತಂದರೆ ಸಗಟು ಮಳಿಗೆಯಿಂದ ರಿಸೀವ್ ಮಾಡ್ಕೊತಾರೆ. ರಿಸೀವ್ ಮಾಡಿಲ್ಲದೆ ಮಹಿಳಾ ಹಾಸ್ಟೆಲ್ ಇದೆಯಲ್ಲ, ಈ ಮಹಿಳಾ ಹಾಸ್ಟೆಲ್ಗೆ ಕಳಿಸಿದ್ದೀವಿ ಅಂತ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ಓಕೆ, ಮತ್ತೆ ನಿಮ್ಮನ್ನ ಕೇಳಿದಾರಂತಲ್ಲ? ಅಲ್ಲ ಮೇಡಮ್, ಮತ್ತೆ ನಿಮ್ಮನ್ನ ಕೇಳಿದಾರಂತ ಈ ಅಧಿಕಾರಿ ಹೇಳಿದ್ದಾರೆ. ಮೇಡಮ್ ಬಂದು ತಗೊಂಡೋಗಿದ್ದಾರೆ ಲೆಟರ್ ಅಂತ ಬೆಳಿಗ್ಗೆ ಹೇಳಿದ್ದಾರೆ ಈ ಅಧಿಕಾರಿ. ಏನು ಸರ್ ತಗೊಂಡೋದ್ರು ಅಂತ ಹೇಳಿದಲ್ಲ ಸರ್? ಆದರೆ ಮಹಿಳಾ ಹಾಸ್ಟೆಲಲ್ಲಿ ಹೋಗಿ ಮೇಲ್ವಿಚಾರಕರನ್ನು ವಿಚಾರಿಸಿದ್ರೆ ಅಲ್ಲಿ ಮೇಲ್ವಿಚಾರಕರು ಇಲ್ಲಿಗೆ ಅಷ್ಟು ದೊಡ್ಡ ಮಟ್ಟದ ದಾಸ್ತಾನು ಬಂದಿರೋದಿಲ್ಲ ಅಂತ ಒಪ್ಕೊಳ್ತಾರೆ. ಇದಾದ ನಂತರ ಏನಾಗುತ್ತೆ ಅಂತಂದರೆ ಅವರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಪ್ರಖ್ಯಾತ ಹೊಂದಿರತಕ್ಕಂತಹ ದೇಗುಲ ಮಠದ ಹೆಸರನ್ನ ತೊಗೊಂಡು ಅವರಿಗೆ ಸಾಲ ಕೊಡಬೇಕು, ನಾವು ರೇಷನನ್ನು ಸಾಲ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಳಿಸ್ಬೇಕು ಅಂತ ಸುಳ್ಳನ್ನು ಹೇಳ್ತಾರೆ. ನಾವು ಅಲ್ಲಿ ಹೋಗಿ ಕೂಡ ವಿಚಾರಿಸಿದ್ರೆ ಅಲ್ಲಿ ಅವರೇನು ಹೇಳ್ತಾರೆ ಅಂದರೆ, ನಾವು ಅಷ್ಟು ದೊಡ್ಡ ಮಟ್ಟದ ದಾಸ್ತಾನನ್ನು ನಾವೆಲ್ಲೂ ಸಾಲ ಯಾರ ಹತ್ರನೂ ತೊಗೊಂಡು ಇಲ್ಲ, ನಾವು ಯಾರಿಗೂ ಕೊಟ್ಟು ಇಲ್ಲ, ಸೊ ನಾವು ಸಾಲ ಕೊಡುವಂಥ ಅವಶ್ಯಕತೆ ಇಲ್ಲ, ತಗೊಳ್ಳುವಂಥ ಅವಶ್ಯಕತೆಯೂ ಇಲ್ಲ, ದಯಮಾಡಿ ದೇಗುಲ ಮಠದ ಹೆಸರನ್ನು ಕೆಡಿಸಬೇಡಿ ಅಂತಲೂ ಕೂಡ ಅವರು ಹೇಳ್ತಾರೆ. ಇದಾದ ನಂತರ ಮೇಲಧಿಕಾರಿಗಳಿಗೆ ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಇರ್ಬೋದು, ಹಿಂದುಳಿದ ವರ್ಗದ ಇಲಾಖೆಯಾದಂತಹ DD ಆಫೀಸ್ ಇರ್ಬೋದು, ಅದಾದ ನಂತರ ಏನು ಫುಡ್ ಡಿಪಾರ್ಟ್ಮೆಂಟ್ ಇರತಕ್ಕಂಥ ಮುಖ್ಯ ಅಧಿಕಾರಿ ಇರ್ಬೋದು, ಮತ್ತು DC ಅವರಿಗೆ ಇದಕ್ಕೆ ಸಂಬಂಧಿಸಿದಂಥ ನಾವೆಲ್ಲ ವರದಿಯನ್ನು ಕೊಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿಸೋದಕ್ಕೆ ಅಂತ ಮಾತಾಡಿದ್ರೆ ಅವರು ಇವತ್ತುವರೆಗೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿರೋದಿಲ್ಲ. ಕಾರಣ ಏನು ಅಂತಂದರೆ, ಮೋಸ್ಟ್ಲಿ ಭ್ರಷ್ಟತೆ ಮಾಡೋರಿಗೆ ಸಪೋರ್ಟ್ ಮಾಡ್ತಿರ್ಬೋದಾ ಈ ಅಧಿಕಾರಿ ವರ್ಗ ಅನ್ನೋದು ನಮಗೆ ಎಲ್ಲೋ ಒಂದು ಕಡೆ ಬೇಸರ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಏನಂತಂತಂದರೆ, ಅವರು ಕೆಲಸ ಏನಂತಂದರೆ ಫೋನ್ ಮುಖಾಂತರ ಮಾತಾಡಿ ಅದನ್ನು ಅಷ್ಟಕ್ಕೆ ಚೆಕ್ ಮಾಡಿ ವೆರಿಫೈ ಮಾಡಿ ಅಂತ ಹೇಳೋದು, ಮತ್ತು ಕಂಪ್ಯೂಟ್ರಲ್ಲಿ ಮೇಲ್ ಮಾಡಿ ಇದ್ರ ಬಗ್ಗೆ ರಿಪೋರ್ಟ್ ತಂದು ಕೊಡಿ ಅಂತ ಕೇಳೋದು. ಇಷ್ಟನ್ನು ಮಾಡಿದ್ರೆ ನಮ್ಮ ಕೆಲಸ ಮುಗೀತು ಅಂತ ಅಂದ್ಕೊಂಡಿರುವಂಥ ಅಧಿಕಾರಿಗಳು ಬಹಳ ತುಂಬೋಗಿದ್ದಾರೆ. ಯಾವುದೇ ರೀತಿಯಲ್ಲೂ ಸೂಕ್ತ ಪರಿಶೀಲನೆ ಮತ್ತು ಸೂಕ್ತ ತನಿಖೆಯನ್ನು ಮಾಡುವಂತಹ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅನ್ನೋದು ನಮಗೆ ತುಂಬ ಬೇಸರ ತಂದಿದೆ. ಸೊ ಈಗ ಸತೀಶ್ ರವರು ಈಗ 200 ಕ್ವಿಂಟಲ್ ಅಕ್ಕಿ ಮತ್ತು 100 ಕ್ವಿಂಟಲ್ ಗೋಧಿ ಯಾವಾಗ ಲೋಡ್ ಆಯಿತು, ಎಷ್ಟನೇ ತಾರೀಕು ಲೋಡ್ ಆಯಿತು, ಮತ್ತು ಯಾವಾಗ ಹೋಯಿತು? 24ನೇ ತಾರೀಕು. ಸರಿ ಸರ್, ಎಷ್ಟು ಗಂಟೆಗೆ ಹೋಯಿತು ಸರ್? 24ನೇ ತಾರೀಕು ಬೆಳಗ್ಗೆ ಹೋಗಿದೆ ಸರ್. ಬೆಳಗ್ಗೆ ಹಾಕಿದಾರೆ ಹೋಗಿದೆ. ಅಲ್ಲ ಎಷ್ಟು ಗಂಟೆಗೆ ಇರ್ಬೋದು ಸರ್? ಟೈಮಿಂಗ್ಸ್ ನಾನು ನೋಡಿಲ್ಲ. ಅದು ಅಲ್ಲ, ನಿಮ್ಮ ಟೈಮಿಂಗ್ಸ್ ಇಲ್ಲದೇ ಹೆಂಗಿದಾಗುತ್ತೆ ಸರ್? ಬಿಲ್ ಹಾಕಿದ ತಕ್ಷಣ ಎಲ್ಲನೂ ಬಿಲ್ ಹಾಕಿದ ತಕ್ಷಣ ಹೋಗ್ತದೆ ಸಮಯ. ನಾನು ಒಂದು ನಿಮಿಷ ಸರ್, ಯಾಕಂದರೆ ಬಿಲ್ ಹಾಕ್ದಾಗೆಲ್ಲ ಗೋಡನಲ್ಲಿ ಯಾರಿದ್ರು 24ನೇ ತಾರೀಕು? ಎಲ್ಲ ಇದ್ವಿ, ಗೋಡನ್ ಎಲ್ಲರೂ ಇದ್ವಿ. ಎಲ್ಲ ಇದ್ರಲ್ವಾ? ಎಷ್ಟು ಗಂಟೆಗೆ ಹೋಗಿದೆ ಅಕ್ಕಿ? ಅದು ಬಿಲ್ ಹಾಕಿದ ತಕ್ಷಣ ತೊಗೊಂಡೋಗಿದ್ದಾರೆ ಸರ್. ಅದೇ ಬಿಲ್ ಹಾಕಿ ಯಾವಾಗ ಬಿಲ್ ಹಾಕಿದ್ರಿ? ಎಷ್ಟು ಗಂಟೆಗೆ ಹೋದ್ರೆ? ಟೈಮ್ 24ನೇ ತಾರೀಕು ಹಾಕಿದ್ದೀರಾ? 24ನೇ ತಾರೀಕು ಹಾಕಿದ್ಮೇಲೆ ಇಲ್ಲಿಂದ ಡಿಸ್ಪ್ಯಾಚ್ ಎಷ್ಟು ಗಂಟೆಗೆ ಆಯಿತು? ಅದು ಆವಾಗಲೇ ಆಯಿತು. ಬಿಲ್ ಹಾಕಿದ ತಕ್ಷಣ ಅದು ಹೋಗಿದೆ, ತೊಗೊಂಡೋಗಿದ್ದಾರೆ. ಎಷ್ಟು ಗಂಟೆ ಬಿಲ್ ಆಗಿದೆ ಅಮ್ಮ? ಟೈಮಿಂಗ್ಸ್ ನೋಡಿ, 17:30. ಎಷ್ಟು? 17:30 ಸಂಜೆ 5:30 ಸಾಯಂಕಾಲ ಬಿಲ್ ಹಾಕಿದ ತಕ್ಷಣ ಹೋಗಿದೆ. ಮತ್ತೆ ಈಗ ಬೆಳಿಗ್ಗೆ ಹೋಯ್ತು ಅಂತ ಹೇಳ್ತಾ ಇಲ್ಲ ಸರ್? ತಕ್ಷಣ ಹೋಗಿದೆ ಸಂಜೆ 5:30ಗೆ ಸಂಜೆ 5:30ಗೆ ಇಲ್ಲಿ ಡಿಸ್ಪ್ಯಾಚ್ ಆಗಿದೆ. ನಿಮಗೆ ಇದು ಅಕ್ಕಿ ಯಾವಕ್ಕೆ ಹಾಸ್ಟ್ಲಿಗೆ ಬೇಕು ಅಂತ ಕೊಟ್ಟಿದ್ರು ಸರ್? ಎಫರ್ BCM ನೋಡಿ, ಇಲ್ಲಿ ಕೊಟ್ಟು ನೋಡಿ. BCM ಹಾಸ್ಟ್ಲಿಗ ಅದನ್ನ ಸೈನ್ ಯಾರು ಹಾಕೊಟ್ರು ಸರ್? ಇದು ಅವರ BCM ಆಫೀಸರ್. BCM ಆಫೀಸರ್ ಅವ್ರು ಹಾಕಿ. ಅದು ಯಾರು ಸರ್ ಹೆಸರು? ಸರ್ ಸತೀಶ್ ಅವ್ರು ಹಾಕಿರೋದಾ? ಸತೀಶ್ ಅವ್ರು ಬಿಲ್ ಹಾಕಿದಾರಾ? ಇದು ಮ್ಯಾಲೆ ಆ ವಾರ್ಡನ್ ಗೊತ್ತಾ? ಅದು ಗೊತ್ತಿಲ್ಲ ನನಗೆ. ಸತೀಶ್ ಸರ್ ಬಂದು ಹಾಕ್ಬಿಟ್ಟು ತೊಗೊಂಡೋಗಿದ್ದಾರಾ? ಎಷ್ಟು ಕ್ವಿಂಟಲ್ ಸರ್ ಟೋಟಲ್ಲು? 207.50 ಅಕ್ಕಿ, 103.75 ಗೋಧಿ. ನಿಮ್ಮ ಗೋಡೆಯಿಂದ ಒಟ್ಟಿನ ಸ್ಟಾಕ್ ಎಲ್ಲ ಹೊರಗಡೆ ಹೋಗಿದೆ? ಯಾವುದು ಗೋಡನಲ್ಲಿ ಇಲ್ಲ? ಇಲ್ಲ, ಯಾವುದು ಕೂಡ ಇಲ್ಲ. ಸರಿ ಸರ್, ಓಕೆ, ಥ್ಯಾಂಕ್ ಯು. ನಮ್ಗೆ ಅದೊಂದು ಬಿಲ್ ಏನೋ ಕೊಡ್ತೀರಾ? ಅವ್ರೇನು ಆಫೀಸರ್ ಸತೀಶ್ ಅವ್ರು ಏನಾಗಿದ್ದಾರೆ? ಅವ್ರ ಆಫೀಸರ್ ಅಲ್ಲ, ಏನು ಆಫೀಸರ್ ಆಗಿದ್ದಾರೆ? ವಾರ್ಡನ್ನ ಪ್ರತಿಯೊಂದು ಮಾಹಿತಿನೂ ಗೊತ್ತಿರುತ್ತೆ, ಕೂಲಂಕುಷವಾಗಿ ಮಾತಾಡಿ. ಆಫೀಸರ್ ಅಂತಂದ್ರೆ ಅಧಿಕಾರಿ ಏನು ಹಾಸ್ಟೆಲ್ ವಾರ್ಡನ್ನ ಅಥವಾ ಅಲ್ಲಿ ಬಂದು ಗ್ರೇಡ್ 1 ಗ್ರೇಡ್ 2 FDA SD ಏನಾಗಿದ್ದಾರೆ ಅವರು, ಮತ್ತೆ ರೇಷನ್ ರಿಸೀವ್ ಮಾಡ್ಕೊಳ್ಳಿ ಇನ್ಚಾರ್ಜ್ ಏನಾಗಿದ್ದಾರೆ ಅದು ಮಾಹಿತಿ ನಿಮ್ಗೆ ಗೊತ್ತಿರುತ್ತೆ. ಅದನ್ನ ಮಾತಾಡಬೇಕು ನೀವು. ನೀವು ವಿಷಯಗಳನ್ನ ಮುಚ್ಚಿಟ್ಕೊಂಡು ಮಾತಾಡಿದ್ರೆ ನಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಲ್ಲ. ಆಯ್ತಾ? ಅದೇನು ವಿಷಯ ಇದೆಯೋ ಆ ಅಧಿಕಾರಿ ಯಾವ ಹುದ್ದೆಯಲ್ಲಿದ್ದಾರೆ, ಆ ಹುದ್ದೆಯಲ್ಲಿರೋ ಅಧಿಕಾರಿ ಯಾವ ರೀತಿ ಅದನ್ನು ಸಾಯಂಕಾಲ 5:30 ಇಲ್ಲಿರ್ತಕ್ಕಂತಹ 300 ಕ್ವಿಂಟಲ್ ಅಕ್ಕಿ ಮತ್ತು ಗೋಧಿಯನ್ನು ಯಾವ ರೀತಿ ತೊಗೊಂಡೋದ್ರು ಮತ್ತು ಯಾವ ಗಾಡಿಯಲ್ಲಿ ತೊಗೊಂಡೋದ್ರು ಅಂತ ಇನ್ಫಾರ್ಮೇಷನ್ ಹೇಳ್ಬೇಕು ನೀವು ನಮಗೆ. ಗಾಡಿಯಲ್ಲಿ ತೊಗೊಂಡೋದ್ರು, ಗಾಡಿ ನಂಬರ್, ಬಿಲ್ ಹಾಕಿರೋ ಗಾಡಿಯಲ್ಲಿ ತೊಗೊಂಡೋಗಿದ್ದಾರಾ? ಬಿಲ್ ಹಾಕಿರೋ ಗಾಡಿಯಲ್ಲಿ ಅದನ್ನ ಹೇಳಿ ಸರ್, ಯಾವ ಗಾಡಿ ಸರ್?
KA42 5079. ಆ ಗಾಡೀಲಿ ಅಕ್ಕಿ 300 ಕ್ವಿಂಟಲ್ ಅಕ್ಕಿ ಹೋಗಿದೆ, 200 ಕ್ವಿಂಟಲ್ ಅಕ್ಕಿ ಒಂದಕ್ಕೆ ಬಿಲ್ ಹಾಕೋಕ್ಕಾಗೋದು, ಒಂದೇ ನಂಬರ್ಗೆ. ಹಾಂ. ಬೇರೆ ಗಾಡಿಗಳಲ್ಲಿ ಹೋಗಿ ಹೆಂಗ್ ಕಳಿಸ್ತೀರಾ ಸರ್? ಬೇರೆ ಗಾಡಿಲಿ ಹೆಂಗ್ ಕಳ್ಸಕ್ಕಾಗುತ್ತೆ ನೀವು? ಜೊತೆಲೆ ಹೋಗ್ತವೆ ಸರ್? ಜೊತೆಲೆ ಮತ್ತೆ ಗಾಡಿ ಬಿಲ್ ಆಗ್ಬೇಕಲ್ಲ ಸರ್, ಅವನು ಆಗ್ಬೇಕಲ್ಲ. ಬಿಲ್ಗೆ ಒಂದೇ ಗಾಡಿ ಹಾಕೋಕ್ಕಾಗೋದು. ಅದು ಐಡೆಂಟಿಫೈ ಆಗಲಿ ಸರ್, ಫಸ್ಟಲ್ಲಿ ಐಡೆಂಟಿಫೈ ಆಗಲಿ. ಯಾಕಂದ್ರೆ ಅವ್ರು ಹೇಳ್ತಾ ಇರೋ ಪ್ರಕಾರ ಬೇರೆ ಗಾಡಿಲೂ ಕಳಿಸಿದ್ರೆ ಅಂತ. ಎಷ್ಟು ಗಾಡಿಲಿ ಹೋಗಿದೆ ಬೇರೆ ಸರ್? ಒಂದೇ ಜೊತೆಲೆ ಹೋಯ್ತು ಗಾಡಿ. ಎಷ್ಟು ಗಾಡಿಲಿ? 2 ಗಾಡಿಲಿ ಹೋದ್ವು. ಈಗ ಅದು ಬಿಲ್ ಹಾಕಿರೋದೊಂದು ಬೇರೆದೊಂದು, ಬೇರೆದೊಂದು ಈಗ ಹೆಂಗ್ ಕಳ್ಸಕ್ ಬರುತ್ತೆ ಅದಕ್ಕೆ? ಸ್ವಾಮಿ ಬಿಲ್ಲಿಗೆ ಸೇರೋದು ಒಂದೇ ಬಿಲ್ ಹಾಕೋಕ್ಕಾಗೋದು. ಮತ್ತೆ ನೀವು ಹೆಂಗ್ ಕಳಿಸ್ತೀರಾ? ಜೊತೆಲೆ ಹೋಗುತ್ತೆ, ಜೊತೆಲೆ ಹೋಗ್ತದೆ ಜೊತೆಲಿ. ಸರ್, ಒಂದು ಗಾಡಿ ಬಿಲ್ ಇಲ್ದೇನೆ, ಒಂದು ಐಡೆಂಟಿಫೈ ಇಲ್ದೇನೆ ಗಾಡಿ ಹೆಂಗ್ ಹೋಗುತ್ತೆ, ಹೆಂಗ್ ಕಳಿಸ್ತೀರಾ? ಇದ್ರ ಜೊತೆಲ್ಲೇ ಹೋಗ್ತದೆ, ಇದ್ರ ಜೊತೆಲಿ ಬಿಲ್ ಜೊತೆಲೆ ಹೋಗ್ತದೆ. ಅದಾಗುತ್ತೆ. ಹೌದಾ? ಸರಿ, ಜೊತೆಲೆ ಓಕೆ. ಹೋಗುತ್ತೆ. ಸರಿ ಸರಿ, ಈಗ ಸತೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಆಯ್ತಾ? ಸತೀಶ್ ಇಲ್ಲ, ಈಗ ಎಲ್ಲಿಗೆ ಅದು ಹೋಗಿದೆ ಅಂತ ಸತೀಶ್ ಅಲ್ಲಿ ಇದು BCM ಡಿಪಾರ್ಟ್ಮೆಂಟ್ ಇದೆಯಲ್ಲ ಆ ಕಡೆನಾ, ಹಿಂದುಳಿದ ವರ್ಗ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಸತೀಶ್ ಅವರ. ಓಕೆ, ಸತೀಶ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ನಿಮ್ಮ ಹತ್ರ? ಇದೆ, ತಗೊಳ್ಳಿ. ಸತೀಶ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ. ಆಮೇಲೆ ಸ್ಟೇಷನ್ ಕಂಪ್ಲೇಂಟ್ ಆಗುತ್ತೆ, ನೀವು ಸಾಕ್ಷಿ. ಅಲ್ಲ, ಅವರೇ ಮಾಡಲಿ ಬನ್ನಿ ಸರ್, ಅವ್ರ ಕಡೆ ಮಾಡಿಸೋ. ಹಾಂ, ಅವರೇ ಮಾಡಲಿ, ಆ ವ್ಯಕ್ತಿ ಮೇಲೆ ಮಾಡಬೇಕು. ಅವ್ನ ಎಂಟಿಯಲ್ಲಿ ಡೀಟೇಲ್ಸು, ಅವ್ನ ಗಾಡಿ ನಂಬರ್ ಸಮೇತ ಯಾರು ಏನು ಎತ್ತ ಪ್ರೆಸ್ ಅವ್ರ ಮೇಲೆ ಕೈ ಮಾಡಿದ್ದಾನೆ, ಅದು ನೀವು ಹೇಳಿ ಅಲ್ಲಿ ಒಂದು FIR ಮಾಡಿ ಈಗ.